ಚಿಕ್ಕದ್ರಲ್ಲಿ ನಮ್ಮ ತಾತ ಅಜ್ಜಿ ಎಲ್ಲ ಕೆಲವು ವಿಷಯ ನಮಗೆ ಹೇಳ್ಕೊಡ್ತಾ ಇದ್ರು. ಈ ಕಾಗೆ ಬಂದು ಮನೆ ಪಕ್ಕ ಶಬ್ದ ಮಾಡಿದ್ರೆ ಏನೋ ಒಂದು ನೆಗೆಟಿವ್ ನ್ಯೂಸ್ ಬರುತ್ತೆ. ಡೆತ್ ಮೆಸೆಂಜರ್ ಅಂತ ಹೇಳಿ ಒಂದು ಕಾನ್ಸೆಪ್ಟ್ನ ಎಕ್ಸ್ಪ್ಲೇನ್ ಮಾಡಿದ್ರು. ನಾನು ಅಂದ್ಕೊಂಡೆ ಇದೆಲ್ಲ ನಿಜಾನಾ, ಹೇಗೆ ನಂಬೋದು ಅಂತ. ಸೊ ನಂಬ್ತಾ ಇರಲಿಲ್ಲ. ಬಟ್ ಎಲ್ಲೋ ಒಂದು ಕಡೆ ಅದು ನಡೀತಾ ಇತ್ತು. ಬಟ್ ಆಫ್ ಲೇಟು ನಮ್ಮ ಒಂದು ಕಮ್ಯುನಿಟಿ ಲೆವೆಲ್ ಎಲ್ಲ ಜನರು ಕಂಪ್ಲೀಟ್ ಡಿಟ್ಯಾಚ್ ಆಗಿಬಿಟ್ಟಿದ್ದಾರೆ ನೇಚರಿಂದ. ಸೊ ನಾನಿವಾಗ ನೇಚರಿಗೆ ಕನೆಕ್ಟ್ ಆಗಿದ್ದಾಗ ಯಾವ ಥರ ಎಲ್ಲ ಮಿರಾಕಲ್ ಆಗ್ತಾಯಿದೆ ಅಂತ ಹೇಳಿದ್ರೆ, ಫಸ್ಟ್ ಎಕ್ಸಾಂಪಲ್ ಹೇಳ್ತೀನಿ. ನಿನ್ನೆ ಮಿಡ್ ನೈಟು 38:39ಗೆ ನನಗೆ ಒಂದು ಕನಸು ಬೀಳುತ್ತೆ. ನಮ್ಮ ಟೀಮಲ್ಲಿ ಇರುವಂಥ ಒಬ್ರದ್ದು ಅಜ್ಜಿ ಸಫರಿಂಗಲ್ಲಿದ್ದರು. ಅವ್ರದ್ದು ಕನಸು ಬಿದ್ದಾಗ ನಾನು ಜನರಲಾಗಿ ಎದ್ದೇಳಲ್ಲ. ಲೈಕ್ ಮಿಡ್ ನೈಟಲ್ಲಿ ಆರಾಮಾಗಿ ಇದ್ದರೆ ಬೆಳಿಗ್ಗೆ ಬೇಕಾದರೆ 3, 4, 5 ಗಂಟೆಗೆಲ್ಲ ಎದ್ಬಿಡ್ತೀನಿ. ಬಟ್ ಮಿಡ್ ನೈಟ್ ಈ ಟೈಮ್ ಒಂದು ಎದ್ದೇಳಲ್ಲ. ಫಾರ್ ಸಮ್ ರೀಸನ್ಸು ನಾನು ತೆಗೆದು ಮೊಬೈಲ್ ಚೆಕ್ ಮಾಡಿದಾಗ ನನಗೊಂದು ಮೆಸೇಜ್ ಬಂತು, ಅವರ ಅಜ್ಜಿ ತೀರ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು. ಆಯಿತಾ. ಸೊ ಅಜ್ಜಿ ತೀರ್ಕೊಂಡಿದ್ದಾರೆ ಅಂತೇಳಿ ಮೆಸೇಜ್ ಬಂದಾಗಲೇ ನಾನು ಹೋಗ್ಬಿಟ್ಟು ಅವರಿಗೆ ಒಂದು ಕಾಲ್ ಮಾಡಿದೆ. ಕಾಲ್ ಮಾಡಿದಾಗ ನೋಡಿ ಇಲ್ಲಿ ಹತ್ತದಿಂದ ತೋರಿಸಿ ಗ್ರ್ಯಾಂಡ್ ಮಾ ಎಕ್ಸ್ಪೈರ್ಡ್. ಸೊ ಅಲ್ಲಿಂದ ನಾನು ಇಮಿಡಿಯೇಟ್ ಅವರಿಗೆ 140ಗೆ ಕಾಲ್ ಮಾಡಿದೆ. ಕಾಲ್ ಮಾಡಿ ಸಿಂಪತೈಸು ಹೇಳಿ ಅವರಿಗೆ ಓಕೆ ಏನಾದರೂ ಸಪೋರ್ಟ್ ಬೇಕಾದರೆ ಹೇಳಿ ಅಂತ. ಬಿಕಾಸ್ ಶಿ ಈಸ್ ಒನ್ ಆಫ್ ದ ಮೇನ್ ಮೆಂಬರ್ ಆಫ್ ಅವರ್ ಇದು ಕಮ್ಯುನಿಟಿ. ಅಲ್ಲಿಂದ ಸರಿ ಅಂತೇಳಿ ನಾನು ಮಲ್ಕೊಂಡೆ. ಕೋಕೋಕ್ಕೆ ಗೊತ್ತಾಯ್ತಾ ಗೊತ್ತಿಲ್ಲ ನೈಟ್ ನಾನು ಎದ್ದು ಮಾತಾಡಿದ್ದು. ಬಟ್ ನಾನು ಎದ್ದೇಳಲ್ಲ ಆ ಟೈಮಲ್ಲೆಲ್ಲ. ಆಯಿತಾ. ಸೊ ದಟ್ ಈಸ್ ಕಾಲ್ಡ್ ಸಮ್ ಇನ್ಸ್ಟಿಂಕ್ಟ್, ಲೈಕ್ ಒಂದು ಟೆಲಿಪತಿ ಅಂತ ಹೇಳೋದು, ಇಲ್ಲ ಡ್ರೀಮು, ಅದು ಯಾವುದೋ ಒಂದು ರೀಸನು. ಅದು ನೀವು ಕಮೆಂಟಲ್ಲಿ ಏನು ಅಂತ ಹೇಳಿ ಏನು ಅಂತ. ಅಲ್ಲಿಂದ ಬೆಳಿಗ್ಗೆ ಎದ್ದು ರೆಡಿ ಆಗ್ತಾ ಇದ್ವಿ. ಅಷ್ಟರಲ್ಲಿ ನನಗೆ ಕಾಗೆದು ಸೌಂಡ್ ಕೇಳಿಸ್ತು. ಕಾಗೆ ಬಂದು ಮನೆ ಅಂದರೆ ಒಂದು ಮರದಲ್ಲಿ ಕೂತ್ಕೊಂಡು ಜಾಸ್ತಿ ಸೌಂಡ್ ಮಾಡ್ತಾಯಿತ್ತು. ಆವಾಗ ನಾನು ಕೋಕಿಗೆ ಹೇಳಿದೆ, ಕೋಕ್ ರೆಡಿ ಆಗ್ತಾಯಿದ್ಲು. ಕೋಕ್ಗೆ ಹೇಳಿದೆ ಡೆತ್ ನ್ಯೂಸ್ ಬರುತ್ತೆ ಈ ಥರ ಕಾಗೆಗಳು ಸದ್ದು ಮಾಡಿದ್ರೆ. ಬಟ್ ಯಾಕೆ ಅಂತ ಗೊತ್ತಿಲ್ಲ. ಆಲ್ರೆಡಿ ನಮಗೆ ಡೆತ್ ನ್ಯೂಸ್ ನೆನ್ನೆ ಅಂದರೆ ಮಿಡ್ ನೈಟೇ ಬಂದಿದೆ. ಪುನಃ ಯಾಕೆ ಈ ಕಾಗೆ ಬಂದು ಶಬ್ದ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಅಲ್ವಾ. ಕೋಕ್ ನಿನಗೆ ಹೇಳುವಾಗ ನೀನು ನಾರ್ಮಲ್ ಕನ್ವರ್ಸೇಷನ್ ಅಂತ ಅಂದ್ಕೊಂಡೆ ಅಲ್ಲ. ಯಾಕಂದ್ರೆ ನಮ್ಮ ಕಡೆ ಆ ಥರ ಏನಿಲ್ಲ. ಬಟ್ ಇವ್ರು ಹೇಳಬೇಕಾದ್ರೆ ನಾನು ಹಾಗೆ ಹೇಳಿದೆ ಅಷ್ಟೇ. ಆಯಿತಾ. ಆಮೇಲೆ ನಾನು ಇದ್ಬಿಟ್ಟು ಫಾರ್ ಸಮ್ ರೀಸನ್ ನಾನು ಬೇರ್ ಫುಟ್ಟಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ನನಗೆ ಇಲ್ಲಿ ವಿತನ್ ಹತ್ರ ಹೋಗ್ಬೇಕು ಅಂತ ಅನಿಸ್ತು. ನಾನು ವಿತನ್ ಹತ್ರ ಹೋಗ್ಬಿಟ್ಟು ಅವನ ಕರೆದ್ಬಿಟ್ಟು ವಿತನ್ ಏನು ಮಾಡ್ತಾ ಇದೆಯಾ ಅಂತ. ಆಗ ಅವನು ಹೇಳ್ದ, ಸರ್ ಅಜ್ಜಿಗೆ ಹುಷಾರಿಲ್ಲ ಅಂತ ಹೇಳ್ತಾ ಇದ್ದಾರೆ, ಸ್ವಲ್ಪ ಸೀರಿಯಸ್ ಇದ್ದಾರೆ, ಮೋಸ್ಟ್ಲಿ ಏನಾದರೂ ಚಾಲೆಂಜಸ್ ಇದ್ದರೆ ನಾನು ಹೋಗಬೇಕಾಗುತ್ತೆ ಮನೆಗೆ. ನಾನು ಹೇಳಿದೆ ಆಯಿತು ಅಂತೇಳಿ. ಆಮೇಲೆ ಸ್ವಲ್ಪ ಹೊತ್ತಲ್ಲಿ ಬಂದುಬಿಟ್ಟು ನನಗೆ ಹೇಳ್ತಾನೆ, ಸರ್ ನಮ್ಮ ಅಜ್ಜಿ ತೀರ್ಕೊಂಡ್ರು ಅಂತ ಹೇಳ್ಬಿಟ್ಟು. ಈಗ ನೋಡಿ ನಮ್ಮ ಕಮ್ಯುನಿಟಿ, ನಮ್ಮ ಒಂದು ಲೆಟ್ಸ್ ಮೇಕ್ ಇಟ್ ಗ್ರೂಪ್ ಇದೆ. ಆ ಗ್ರೂಪಲ್ಲಿ ಎಲ್ಲ ಇಲ್ಲಿ ಅಜ್ಜಿದು ರೆಸ್ಟ್ ಇನ್ ಪೀಸ್ ಅಂತ ಹಾಕಿದ್ದಾರೆ. ಆಮೇಲೆ ಇಲ್ಲಿ ವಿತನ್ದು. ಸೊ ಮಾರಲ್ ಆಫ್ ದ ಸ್ಟೋರಿ ಏನು ಅಂತ ಹೇಳಿದ್ರೆ, ನಮಗೆ ನೇಚರಿಂದ ತುಂಬ ಒಂದು ಬರ್ತಾ ಇರುತ್ತೆ ಕಮ್ಯುನಿಕೇಷನ್ಸು. ಅದೊಂದು ಸ್ಕ್ವಿರಿಲಿಂದ ಆಗಿರ್ಬೋದು, ಇಲ್ಲ ಗುಡ್ ಲಕ್ ಬರ್ಡ್ ಅಂತ ಹೇಳ್ತಾರೆ, ನಮ್ಮಲ್ಲಿ ಚುಂಬುಕ್ ಅಂತ ಹೇಳ್ತೀವಿ. ಆಮೇಲೆ ಕಾಗೆಯಿಂದ, ಇಲ್ಲ ಗೂಬೆಯಿಂದ. ಸೊ ಪ್ರತಿಯೊಂದು ಯಾವುದು ಕೋಇನ್ಸಿಡೆನ್ಸ್ ಅಲ್ಲ, ಇಟ್ ಈಸ್ ಆಲ್ ಅ ನ್ಯಾಚುರಲ್ ವೇ ಆಫ್ ಮೆಸೇಜಿಂಗ್ ಅಸ್. ಬಟ್ ಅದನ್ನ ನಾವು ಯಾವಾಗ ಅರ್ಥ ಮಾಡ್ಕೊಳ್ತೀವಿ ಅಂತ ಹೇಳೋದು ಐದರ್ ನಾವು ನೇಚರಿಗೆ ಬೇರ್ ಫುಟ್ಟಲ್ಲಿ ವಾಕ್ ಮಾಡೋದು, ಒಳ್ಳೆ ನಮ್ಮ ನ್ಯಾಚುರಲ್ ಫುಡ್ ತಿಂದಾಗ, ಬೆಳಿಗ್ಗೆ ಬೇಗ ಎದ್ದು ನಮ್ಮ ಒಂದು ಕಂಪ್ಲೀಟ್ ರಿಚುವಲ್ ಫಾಲೋ ಮಾಡಿದಾಗ, ದೀಸ್ ಆರ್ ದ ಸಿಂಪ್ಟಮ್ಸ್. ಬಟ್ ಈಗ ಏನಾಗಿದೆ, ತುಂಬ ಸ್ಟ್ಯಾಂಡರ್ಡ್ ಆಗಿಬಿಟ್ಟು ಇಷ್ಟಿಷ್ಟು ದಪ್ಪ ಹೀಲ್ಸ್ದು ಶೂಸ್ ಹಾಕ್ಕೊಂಡು, ಜಂಕ್ ತಿಂದ್ಕೊಂಡು, ನಾವೆಲ್ಲ ಏನೋ ಒಂದು ಇಂಟಾಕ್ಸಿಕೇಟೆಡ್ ಡ್ರಿಂಕ್ ಕುಡ್ಕೊಂಡು ನಮ್ಮದೇ ಒಂದು ಪ್ರಪಂಚದಲ್ಲಿ ಈ ಒಂದು ಬೇರೆ ಥರದಲ್ಲಿ ಒಂದು ರಾಬರ್ಟ್ ಥರ ಕೆಲಸ ಮಾಡ್ತಾ ಇದ್ದೀವಲ್ಲ. ನೇಚರ್ಗೂ ನಮಗೂ ಕನೆಕ್ಷನೇ ಇಲ್ದಂಗೆ ಆಗಿಬಿಟ್ಟಿದೆ. ಸೊ ದಟ್ಸ್ ವೇರ್ ಐ ರಿಯಲೈಸ್ ನಮ್ಮ ಆ್ಯನ್ಸೆಸ್ಟರ್ಸು ಯಾವುದೇ ವಿಚಾರನ ಬ್ಲೈಂಡಾಗಿ ಫಾಲೋ ಮಾಡ್ತಾ ಇರಲಿಲ್ಲ. ಎಲ್ಲರೂ ಅದನ್ನು ಮೂಢನಂಬಿಕೆ ಅಂತ ಹೇಳ್ತಾರಲ್ಲ, ಅಂಥವರಿಗೆ ಅದು ಎಕ್ಸ್ಪೀರಿಯನ್ಸ್ ಆಗೋ ತನಕ ಅವರಿಗೆ ಅರ್ಥ ಆಗಲ್ಲ ವಾಟ್ ಈಸ್ ದ ರಿಯಲ್ ರೀಸನ್. ನಾನೀಗ 2026 2026 ಹೌ ಕ್ಯಾನ್ ದಿಸ್ ಹ್ಯಾಪನ್? ಲೈಕ್ ಯಾವ ಥರ ಒಂದು ಮನುಷ್ಯನಿಗೆ ಆ ಟೆಲಿಪತಿ ವರ್ಕ್ ಆಗುತ್ತೆ? ಬಿಕಾಸ್ ಮೈ ಸನ್ ವಿ ಆರ್ ಆಲ್ ಫಾಲೋವಿಂಗ್ ಸಮಥಿಂಗ್ ವೆರಿ ರೇರ್. ಈಗ ನಮ್ಮದು 100 days ಚಾಲೆಂಜ್ ಅಂತ ನಡೀತಾ ಇದೆ. ಆ ಚಾಲೆಂಜಲ್ಲಿ ನಾನು ಎಷ್ಟು ನೇಚರ್ಗೆ ಕನೆಕ್ಟ್ ಆಗ್ತಾ ಇದ್ದೀನಿ, ಐ ಆಮ್ ಏಬಲ್ ಟು ರಿಲೇಟ್ ಹೌ ದಿಸ್ ಇಸ್ ಮ್ಯಾಜಿಕಲ್. ಅವ್ರು ಹೇಗೆ ಕಂಡಿಡಿದ್ರು, ಅವರಿಗೆ ಯಾವ ಥರ ಫೀಲ್ ಆಗ್ತಾ ಇತ್ತು ಅಂತ. ಸೊ ಡೂ ಯು ಬಿಲೀವ್ ಇನ್ ಆಲ್ ದೀಸ್ ಥಿಂಗ್ಸ್? ಡಿಪೆಂಡ್ಸ್. ಯಾಕಂದರೆ ಯುವರ್ ಅಪ್ಬ್ರಿಂಗಿಂಗ್ ಈಸ್ ಇನ್ ದಟ್ ಮೋಡ್. ಬಟ್ ಆಬ್ವಿಯಸ್ಲಿ ಸ್ಪಿರಿಚುವಲ್ ಐ ಕಂಪ್ಲೀಟ್ಲಿ ಸರೆಂಡರ್ ಮೈ ಸೆಲ್ಫ್. ಈ ಥರ ಮೆಸೆಂಜರ್ಸ್ ಇದೆಲ್ಲ ಇಟ್ ಈಸ್ ನ್ಯೂ ಫಾರ್ ಮಿ. ಬಟ್ ಸ್ಟಿಲ್ ಐ ಆಮ್ ಏಬಲ್ ಟು ರಿಲೇಟ್ ಬಿಕಾಸ್ ನಥಿಂಗ್ ವಿಲ್ ಹ್ಯಾಪನ್ ವಿತೌಟ್ ಅ ರೀಸನ್. ದಟ್ ಐ ಟ್ರೂಲಿ ಬಿಲೀವ್. ಸೊ ನಿಮ್ಮ ಥಾಟ್ಸ್ ಏನು ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಐ ಹ್ಯಾವ್ ಸರೆಂಡರ್ಡ್ ಟು ನೇಚರ್ ಆ್ಯಂಡ್ ಐ ಕಾಲ್ ಇಟ್ ನ್ಯಾಚುರಲ್ ನೇಚರ್. ಶಿ ಕಾಲ್ಸ್ ಇಟ್ ಸ್ಪಿರಿಚುವಲ್. ಬಟ್ ಎಂಡ್ ಆಫ್ ಇಟ್ ವಿ ಆರ್ ಆಲ್ ಇಯರ್ ವಿತ್ ಅ ಪರ್ಪಸ್ ಇನ್ ಲೈಫ್. ಅದನ್ನ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ವಿ ಹ್ಯಾವ್ ಟು ಗೋ ಟು ಅವರ್ ರೂಟ್ಸು. ದಟ್ಸ್ ದ ಓನ್ಲಿ ವೇ. ಥ್ಯಾಂಕ್ ಯು. ಟೇಕ್ ಕೇರ್. ನಿಮ್ಮ ಕಮೆಂಟ್ಸು ಶೇರ್ ಮಾಡಿ. ಬಾಯ್.